ದ ಶಾಶಾಂಕ್ ರಿಡೆಂಪ್ಷನ್ ಎನ್ನುವ ಚಿತ್ರ 1994ರಲ್ಲಿ ಬಿಡುಗಡೆಯಾಗಿತ್ತು. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಓಡಲಿಲ್ಲ. ಆದರೆ ಇವತ್ತು IMDbಯಲ್ಲಿ ಟಾಪ್ 1 ಪ್ಲೇಸ್ನಲ್ಲಿರೋ ವರ್ಲ್ಡ್ನ ಮೋಸ್ಟ್ ಪಾಪ್ಯುಲರ್ ಮೂವಿ ಇದು. ಬಟ್ ಈ ಸಿನಿಮಾ ಕೇವಲ ಒಬ್ಬ ಕೈದಿ ಜೈಲಿನಿಂದ ಎಸ್ಕೇಪ್ ಆಗೋ ಸ್ಟೋರಿ ಮಾತ್ರ ಅಲ್ಲ. ಇದರ ಹಿಂದೆ ಹ್ಯೂಮನ್ ಎಕ್ಸಿಸ್ಟೆನ್ಸ್, ಹೋಪ್, ಫ್ರೀಡಮ್ ಮತ್ತು ರಿಲಿಜನ್ ಬಗ್ಗೆ ಒಂದು ಡೀಪ್ ಫಿಲಾಸಫಿಕಲ್ ಮೀನಿಂಗ್ ಅಡಗಿರುವುದು ತುಂಬಾ ವಿಶೇಷ. ಬನ್ನಿ, ಈ ಚಿತ್ರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕತೆ ಶುರುವಾಗೋದು ಆಂಡಿ ಡಿಫ್ರೆನ್ ಅನ್ನೋ ಒಬ್ಬ ಯಂಗ್ ಅಂಡ್ ಸಕ್ಸಸ್ಫುಲ್ ಬ್ಯಾಂಕರ್ನಿಂದ. ಆಂಡಿ ತಾನು ಮಾಡದೇ ಇರೋ ತಪ್ಪು ಅಂದ್ರೆ ತನ್ನ ಹೆಂಡತಿ ಮತ್ತು ಆಕೆಯ ಪ್ರಿಯಕರನ ಹತ್ಯೆ ಕೇಸ್ನಲ್ಲಿ ಸಿಕ್ಕಿಹಾಕಿಕೊಳ್ತಾನೆ. ಕೋರ್ಟ್ ಅವನಿಗೆ 2 ಜೀವಾವಧಿ ಶಿಕ್ಷೆ ವಿಧಿಸಿ ಶಾಶಾಂಕ್ ಸ್ಟೇಟ್ ಪ್ರಿಸನ್ಗೆ ಕಳುಹಿಸುತ್ತದೆ. ಈಗ ಅಭೇದ್ಯ ಕೋಟೆಯಂತೆ ನಿರ್ಮಿಸಿರುವ ಜೈಲಿನ ಪರಿಚಯವನ್ನು ಮತ್ತು ಅಲ್ಲಿನ ವಾತಾವರಣವನ್ನು ಎಳೆಯಾಗಿ ಚಿತ್ರದಲ್ಲಿ ಬಿಚ್ಚಿಡಲು ಆರಂಭಿಸ್ತಾರೆ. ವಾರ್ಡನ್ ಸ್ಯಾಮ್ಯುಯಲ್ ನಾರ್ಟನ್ ಮತ್ತು ಜೈಲಿನ ಸಿಬ್ಬಂದಿಗಳು ಕಠೋರವಾಗಿ ಖೈದಿಗಳಿಗೆ ಶಿಕ್ಷೆ ಕೊಡ್ತಾ ಇರ್ತಾರೆ. ಆರಂಭದಲ್ಲಿ ಆಂಡಿ ಕಠಿಣ ವಾತಾವರಣ ಮತ್ತು ಇತರ ಕೈದಿಗಳ ದೌರ್ಜನ್ಯದಿಂದ ತೀವ್ರವಾಗಿ ನೊಂದಿರ್ತಾನೆ. ಇಂಥ ನರಕದಂಥ ಜೈಲಿನಲ್ಲಿ ಆಂಡಿಗೆ ರೆಡ್ ಅನ್ನೋ ಒಬ್ಬ ಹಿರಿಯ ಕೈದಿಯ ಪರಿಚಯವಾಗುತ್ತೆ. ದಿನಗಳೆದಂತೆ ಅವರಿಬ್ಬರ ನಡುವೆ ಗಾಢವಾದ ಸ್ನೇಹ ಬೆಳೆಯುತ್ತದೆ. ರೆಡ್ ಜೈಲಿಗೆ ಬೇಕಾದ ವಸ್ತುಗಳನ್ನ ಕಳ್ಳಸಾಗಾಣಿಗೆ ಮೂಲಕ ತರಿಸಿಕೊಡುವ ಒಬ್ಬ ಬಿಸ್ನೆಸ್ ಮ್ಯಾನ್ ತರ ಇರ್ತಾನೆ. ಆಂಡಿ ಅವನ ಹತ್ತಿರ ಒಂದು ಸಣ್ಣ ರಾಕ್ ಹ್ಯಾಮರ್ ಅಂದ್ರೆ ಕಲ್ಲಿನ ಸುತ್ತಿಗೆಯನ್ನ ತರಿಸ್ಕೊಳ್ತಾನೆ. ಒಂದು ದಿನ ಜೈಲಿನ ಕಾವಲುಗಾರನೊಬ್ಬನಿಗೆ ಆಸ್ತಿ ತೆರಿಗೆ ಉಳಿಸುವ ಬಗ್ಗೆ ಆಂಡಿ ಉಚಿತವಾಗಿ ಆರ್ಥಿಕ ಸಲಹೆ ನೀಡ್ತಾನೆ. ಆಂಡಿಯ ಬ್ಯಾಂಕಿಂಗ್ ಬುದ್ಧಿವಂತಿಕೆಯನ್ನು ನೋಡಿ ಜೈಲಿನ ಅಧಿಕಾರಿಗಳು ಮತ್ತು ವಾರ್ಡನ್ ಸ್ಯಾಮ್ಯುಯಲ್ ನಾರ್ಟನ್ ಬೆರಗಾಗ್ತಾರೆ. ಆಂಡಿ ತನ್ನ ಫೈನಾನ್ಷಿಯಲ್ ಅಂಡ್ ಬ್ಯಾಂಕಿಂಗ್ ನಾಲೆಜ್ ಬಳಸಿ ವಾರ್ಡನ್ ನಾರ್ಟನ್ ಮಾಡೋ ಎಲ್ಲ ಇಲಿಗಲ್ ಬಿಸ್ನೆಸ್ ಮತ್ತು ಮನಿ ಲಾಂಡ್ರಿಂಗ್ ಅಂದ್ರೆ ಕಪ್ಪು ಹಣವನ್ನ ಬಿಡುಪು ಮಾಡೋಕೆ ಹೆಲ್ಪ್ ಮಾಡ್ತಾನೆ. ಪ್ರತಿಯಾಗಿ ಕೈದಿಗಳಿಗಾಗಿ ಜೈಲಿನಲ್ಲಿ ಒಂದು ದೊಡ್ಡ ಲೈಬ್ರರಿಯನ್ನ ಕಟ್ಟಿಕೊಡ್ತಾನೆ. ಹೀಗೆ 19 ವರ್ಷಗಳು ಕಳೆಯುತ್ತವೆ. ಜೈಲಿಗೆ ಟಾಮಿ ಎಂಬ ಹೊಸ ಯುವ ಕೈದಿ ಬರ್ತಾನೆ. ಆಂಡಿ ಅವನಿಗೆ ಓದಲು ಮತ್ತು ಬರೆಯಲು ಕಲಿಸ್ತಾನೆ. ಒಂದು ದಿನ ಟಾಮಿ ತಾನು ಹಿಂದೆ ಇದ್ದ ಜೈಲಿನಲ್ಲಿ ಒಬ್ಬ ಅಪರಾಧಿ ಆಂಡಿಯ ಹೆಂಡತಿಯನ್ನು ಕೊಂದಿದ್ದಾಗಿ ಒಪ್ಪಿಕೊಂಡಿದ್ದ ರಹಸ್ಯವನ್ನು ಬಹಿರಂಗಪಡಿಸುತ್ತಾನೆ. ಇದರಿಂದ ತಾನು ನಿರ್ದೋಷಿ ಎಂದು ಸಾಬೀತುಪಡಿಸಲು ಆಂಡಿಗೆ ಒಂದು ದೊಡ್ಡ ಅವಕಾಶ ಸಿಗುತ್ತದೆ. ಆಂಡಿ ತಕ್ಷಣ ವಾರ್ಡನ್ ನಾರ್ಟನ್ ಬಳಿ ಹೋಗಿ ತನ್ನ ಕೇಸನ್ನು ಮರುವಿಚಾರಣೆ ಮಾಡುವಂತೆ ಬೇಡಿಕೊಳ್ಳುತ್ತಾನೆ. ಆದರೆ ಆಂಡಿ ಬಿಡುಗಡೆಯಾದರೆ ತನ್ನ ಭ್ರಷ್ಟಾಚಾರದ ರಹಸ್ಯಗಳು ಬಯಲಾಗುತ್ತವೆ ಎಂದು ಹೆದರಿದ ವಾರ್ಡನ್ ಆಂಡಿಯನ್ನು ಕತ್ತಲೆ ಕೋಣೆಗೆ ತಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಸತ್ಯವನ್ನು ಮುಚ್ಚಿಹಾಕಲು ಟಾಮಿಯನ್ನು ಜೈಲಿನ ಕಾವಲುಗಾರರಿಂದ ಕೊಲೆ ಮಾಡಿಸುತ್ತಾನೆ. ಈ ಘಟನೆಯಿಂದ ಆಂಡಿ ತೀವ್ರವಾಗಿ ನೊಂದರೂ ಜೈಲಿನಿಂದ ತಪ್ಪಿಸಿಕೊಳ್ಳುವ ತನ್ನ ರಹಸ್ಯ ಯೋಜನೆಯನ್ನು ತೀವ್ರಗೊಳಿಸುತ್ತಾನೆ. ಯಾರ ಕಣ್ಣಿಗೂ ಬೀಳದಂತೆ ಸತತ 19 ವರ್ಷಗಳ ಕಾಲ ಸಣ್ಣ ಸುತ್ತಿಗೆಯಿಂದಲೇ ಗೋಡೆಯನ್ನು ಕೊರೆದು ಸುರಂಗ ಮಾಡಿಕೊಂಡಿರುತ್ತಾನೆ. ಒಂದು ರಾತ್ರಿ ಆ ಜೈಲಿನ ಕೊಳಚೆ ನೀರಿನ ಪೈಪನ್ನು ಒಡೆದು ಅದರ ಮೂಲಕ 1 ಮೈಲಿಗಿಂತಲೂ ಹೆಚ್ಚು ದೂರ ತೆವಳಿಕೊಂಡು ಹೋಗಿ ಜೈಲಿನಿಂದ ಯಶಸ್ವಿಯಾಗಿ ತಪ್ಪಿಸಿಕೊಳ್ಳುತ್ತಾನೆ. ಬೆಳಗಿನ ತಪಾಸಣೆಯ ಸಮಯದಲ್ಲಿ ಆಂಡಿ ತನ್ನ ಕೋಣೆಯಲ್ಲಿ ಇರುವುದಿಲ್ಲ. ಅಧಿಕಾರಿಗಳು ಪರಿಶೀಲಿಸಿದಾಗ ಆಂಡಿ ತನ್ನ ಕೋಣೆಯಲ್ಲಿದ್ದ ನಟಿಯ ಪೋಸ್ಟರ್ ಹಿಂದೆ ಒಂದು ದೊಡ್ಡ ಸುರಂಗವನ್ನು ಕೊರೆದಿರುವುದು ಪತ್ತೆಯಾಗುತ್ತದೆ. ತಪ್ಪಿಸಿಕೊಂಡ ನಂತರ ಆಂಡಿ ತಾನು ಸೃಷ್ಟಿಸಿದ್ದ ರ್ಯಾಂಡಲ್ ಸ್ಟೀಫನ್ಸ್ ಹೆಸರಿನಲ್ಲಿದ್ದ ವಾರ್ಡನ್ನ ಎಲ್ಲಾ ಅಕ್ರಮ ಹಣವನ್ನು ಬ್ಯಾಂಕ್ಗಳಿಂದ ಡ್ರಾ ಮಾಡುತ್ತಾನೆ. ಜೊತೆಗೆ ಶಾಶಾಂಕ್ ಜೈಲಿನಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರ ಮತ್ತು ಕೊಲೆಗಳ ದಾಖಲೆಗಳನ್ನು ಪತ್ರಿಕೆಗಳಿಗೆ ಕಳುಹಿಸುತ್ತಾನೆ. ಇದರಿಂದ ಪೊಲೀಸರು ಜೈಲಿಗೆ ದಾಳಿ ಮಾಡಿದಾಗ ವಾರ್ಡನ್ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಸುಮಾರು 40 ವರ್ಷಗಳ ಜೈಲು ಶಿಕ್ಷೆಯ ನಂತರ ರೆಡ್ ಕೂಡ ಜೈಲಿನಿಂದ ಬಿಡುಗಡೆಯಾಗ್ತಾನೆ. ಆಂಡಿ ತನಗಾಗಿ ಬಿಟ್ಟು ಹೋಗಿದ್ದ ರಹಸ್ಯ ಪತ್ರದ ಸುಳಿವನ್ನು ಹಿಡಿದು ರೆಡ್ ಮೆಕ್ಸಿಕೋದ ಜಿಹುವಾಟ್ನೇಜೋ ಎಂಬ ಸುಂದರ ಸಮುದ್ರ ತೀರಕ್ಕೆ ತಲುಪ್ತಾನೆ.
ಇಲ್ಲಿಗೆ ಕಥೆ ಮುಕ್ತಾಯವಾಗುತ್ತೆ. ಈ ಸಿನಿಮಾದ ಪ್ಲಾಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದಲ್ವಾ? ಬಟ್ ಈ ಕಥೆಗೆ ರಿಯಲ್ ಇನ್ಸ್ಪಿರೇಷನ್ ಎಲ್ಲಿದ್ದ ಸಿಕ್ತು ಗೊತ್ತಾ? ಈ ಸಿನಿಮಾ ಫೇಮಸ್ ಹಾರರ್ ಮತ್ತು ಸಸ್ಪೆನ್ಸ್ ರೈಟರ್ ಸ್ಟಿಫನ್ ಕಿಂಗ್ ಬರೆದ ರೀಟಾ ಹೇವರ್ತ್ ಅಂಡ್ ಶಾಶಾಂಕ್ ರಿಡೆಂಪ್ಷನ್ ಅನ್ನೋ ಕಾದಂಬರಿ ಆಧಾರಿತವಾಗಿದೆ. ಸ್ಟಿಫನ್ ಕಿಂಗ್ ಈ ಕಥೆಯನ್ನ 100 ವರ್ಷಗಳ ಹಿಂದೆಯೇ ಬರೆದ ಟಾಲ್ಸ್ಟಾಯ್ ಅವರ ಸಣ್ಣ ಕಥೆ ಗಾಡ್ ಸೀಸ್ ದ ಟ್ರೂತ್ ಆಧಾರವಾಗಿಟ್ಟುಕೊಂಡು ನಿಜ ಜೀವನದ ಇತಿಹಾಸದಲ್ಲಿದ್ದ ಕೆಲವು ಪ್ರೀಸನ್ ಬ್ರೇಕ್ ಇನ್ಸಿಡೆಂಟ್ಸ್ಗಳಿಂದ ಮತ್ತು ಅಮೆರಿಕಾದ ಒಹಿಯೋ ಸ್ಟೇಟ್ ರಿಫಾರ್ಮ್ಯಾಟ್ರಿ ಅನ್ನೋ ಜೈಲಿನ ಹಿನ್ನೆಲೆ ಮತ್ತು ಅಲ್ಲಿನ ಕೈದಿಗಳ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇಟ್ಟುಕೊಂಡು ಈ ಕಥೆ ಹೆಣೆಯಲಾಗಿದೆ. ಅಷ್ಟೇ ಅಲ್ಲ, ಜೈಲಿನಿಂದ ತಪ್ಪಿಸ್ಕೊಳ್ಳೋಕೆ ಪೈಪ್ ಬಳಸೋ ಐಡಿಯಾ ಕೂಡ ಕೆಲವು ಹಳೆಯ ಕ್ಲಾಸಿಕ್ ಪ್ರೀಸನ್ ಮೂವಿಗಳಿಂದ ಮತ್ತು ಅಮೆರಿಕನ್ ಕ್ರಿಮಿನಲ್ ಹಿಸ್ಟ್ರಿಯ ರಿಯಲ್ ಘಟನೆಗಳಿಂದ ಇನ್ಸ್ಪೈರ್ ಆಗಿದ್ದಾಗಿದೆ. ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಮತ್ತು ಹೈಲೈಟ್ ಏನಪ್ಪಾ ಅಂದ್ರೆ ಇದು ಕೈದಿಗಳನ್ನ ಹ್ಯೂಮನೈಸ್ ಮಾಡುತ್ತೆ. ಅಂದ್ರೆ ನಾರ್ಮಲ್ ಆಗಿ ಮೂವಿಗಳಲ್ಲಿ ಕೈದಿಗಳನ್ನ ವಿಲನ್ಗಳು, ಕ್ರೂರಿಗಳು ಅಂತ ತೋರಿಸ್ತಾರೆ. ಆದ್ರೆ ಈ ಸಿನಿಮಾ ಜೈಲಿನ ಕಂಬಿಗಳ ಹಿಂದಿರೋ ಅಪರಾಧಿಗಳಲ್ಲೂ ಒಬ್ಬ ಮನುಷ್ಯನಿದ್ದಾನೆ, ಅವರಿಗೂ ಫೀಲಿಂಗ್ಸ್ ಇರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಆಂಡಿ ತನ್ನ ಪ್ರಾಣದ ಹಂಗು ತೊರೆದು ಜೈಲಿನ ರೂಫ್ ಮೇಲೆ ಕೆಲಸ ಮಾಡೋ ಕೈದಿಗಳಿಗೆ ಕೋಲ್ಡ್ ಬೀರ್ ಕೊಡಿಸೋ ಸೀನ್ ಇದೆಯಲ್ಲ, ಅದು ಕ್ಲಾಸಿಕ್. ಆ ಕ್ಷಣದಲ್ಲಿ ಕೈದಿಗಳೆಲ್ಲ ತಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಫೀಲ್ ಮಾಡ್ತಾರೆ. ಹಾಗೆ ಆಂಡಿ ಜೈಲ್ನಲ್ಲಿ ಲೈಬ್ರರಿ ಕಟ್ಟಿ ಕೈದಿಗಳು ಎಜುಕೇಶನ್ ಕಂಪ್ಲೀಟ್ ಮಾಡಿ ಡಿಗ್ರಿ ತಗೊಳ್ಳೋ ಹಾಗೆ ಮಾಡ್ತಾನೆ. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋ ಜನರಿಗೂ ಕಲಿಯೋಕೆ, ಬದಲಾಗೋಕೆ ಮತ್ತು ಮತ್ತೊಂದು ಅವಕಾಶ ಪಡೆದುಕೊಳ್ಳೋಕೆ ಹಕ್ಕಿದೆ ಅನ್ನೋದನ್ನ ಈ ಸಿನಿಮಾ ತುಂಬಾ ಎಮೋಷನಲ್ ಆಗಿ ಪ್ರೆಸೆಂಟ್ ಮಾಡಿದೆ. ಇದೇ ಸಿನಿಮಾದಲ್ಲಿ ಬರೋ ಮತ್ತೊಂದು ಮೇಜರ್ ಕಾನ್ಸೆಪ್ಟ್ ಅಂದ್ರೆ ಇನ್ಸ್ಟಿಟ್ಯೂಷನಲೈಸೇಷನ್ ಅಥವಾ ಸಾಂಸ್ಥಿಕೀಕರಣ. ಅಂದ್ರೆ ಒಂದು ಕಠಿಣ ವ್ಯವಸ್ಥೆಯೊಳಗೆ ಮನುಷ್ಯ ತುಂಬಾ ವರ್ಷ ಬದುಕಿದಾಗ ಅವನು ಆ ಸಿಸ್ಟಮ್ಗೆ ಅಡಿಕ್ಟ್ ಆಗ್ಬಿಡ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವೃದ್ಧ ಕೈದಿ ಬ್ರೂಕ್ಸ್. 50 ವರ್ಷ ಜೈಲ್ನಲ್ಲಿದ್ದ ಬ್ರೂಕ್ಸ್ ಹೊರಗಿನ ಪ್ರಪಂಚಕ್ಕೆ ರಿಲೀಸ್ ಆದಾಗ ಆ ಫ್ರೀಡಮ್ ತಡೆದುಕೊಳ್ಳಕ್ಕೆ ಆಗಲ್ಲ. ಜೈಲ್ನ ಗೋಡೆಗಳೇ ಅವನಿಗೆ ಸೇಫ್ ಅನ್ಸ್ಬಿಡುತ್ತೆ. ಕೊನೆಗೆ ಆ ಮೆಂಟಲ್ ಪ್ರೆಷರ್ ತಡೆಯಲಾರದೆ ಅವನು ಸೂಸೈಡ್ ಮಾಡ್ಕೊಳ್ತಾನೆ. ಇದೊಂದು ದೊಡ್ಡ ಮೆಟಫರ್. ನಾವು ಕೂಡ ನಮ್ಮ ಲೈಫ್ನಲ್ಲಿ ನಮಗೆ ಇಷ್ಟವಿಲ್ಲದ ಜಾಬ್, ಕೆಟ್ಟ ರಿಲೇಶನ್ಶಿಪ್ ಅಥವಾ ಸೊಸೈಟಿಯ ಬೌಂಡ್ರಿಗಳಿಗೆ ಒಗ್ಗಿಕೊಂಡ್ಬಿಟ್ರೆ ಅದರಿಂದ ಹೊರಬರಲು ಹೆದರ್ತೇವೆ. ನಮ್ದೇ ಆದ ಒಂದು ಮೆಂಟಲ್ ಜೈಲನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಚಿತ್ರದಲ್ಲಿ ಧಾರ್ಮಿಕ ಸಂಕೇತಗಳು ಜಾಸ್ತಿ ಇವೆ. ವಾರ್ಡನ್ ನಾರ್ಟನ್ ಬೈಬಲ್ ಓದೋ ಒಬ್ಬ ಹೈಪೋಕ್ರಿಟ್ ಅಂದ್ರೆ ಕಪಟಿ. ಆದ್ರೆ ಆಂಡಿ ಡಿಫರೆಂಟ್ ಪಾತ್ರ. ಇಡೀ ಜೈಲಿಗೆ ಒಬ್ಬ ಜೀಸಸ್ ಕ್ರೈಸ್ಟ್ ತರ ಕಾಣಿಸ್ತಾನೆ. ಸ್ನೇಹಿತರೆ, ಈ ಸಿನಿಮಾ ಕಂಪ್ಲೀಟ್ ಪರ್ಫೆಕ್ಟ್ ಆಗಿದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ಸಿನಿಮಾ ಕ್ರಿಟಿಕ್ಸ್ ಈ ಚಿತ್ರದ ಮೇಲೆ ಕೆಲವು ಸೀರಿಯಸ್ ಅಬ್ಜೆಕ್ಷನ್ಸ್ ಮತ್ತು ವಿಮರ್ಶೆಗಳನ್ನ ಇಟ್ಟಿದ್ದಾರೆ. ಮೊದಲನೇದಾಗಿ ರೇಸಿಯಲ್ ಡಿಸ್ಕ್ರಿಮಿನೇಷನ್ ನಿರ್ಲಕ್ಷ್ಯ. ಈ ಕಥೆ ನಡೆಯೋದು 1940ರಿಂದ 1960ರ ದಶಕದ ಅಮೆರಿಕದಲ್ಲಿ. ಆ ಟೈಮ್ನಲ್ಲಿ ಅಮೆರಿಕನ್ ಜೈಲುಗಳಲ್ಲಿ ಕಪ್ಪು ವರ್ಣೀಯರ ಮೇಲೆ ವಿಪರೀತ ವರ್ಣಭೇದ ನೀತಿ ಮತ್ತು ರೇಸಿಯಲ್ ವೈಲೆನ್ಸ್ ನಡೀತಿತ್ತು. ಆದ್ರೆ ಚಿತ್ರದಲ್ಲಿ ಮೋರ್ಗನ್ ಫ್ರೀಮನ್ ಅವರ ರೆಡ್ ಪಾತ್ರಕ್ಕೆ ಯಾವುದೇ ಜನಾಂಗೀಯ ತಾರತಮ್ಯ ಎದುರಾಗೋದೇ ಇಲ್ಲ. ಹಿಸ್ಟ್ರಿಯ ಈ ಕಟು ವಾಸ್ತವವನ್ನ ಸಿನಿಮಾ ಕಂಪ್ಲೀಟ್ ಆಗಿ ಹೈಡ್ ಮಾಡಿದೆ ಅನ್ನೋ ಟೀಕೆ ಇದೆ. ಎರಡನೇದಾಗಿ ಆಂಡಿಯ ಸೂಪರ್ ಹ್ಯೂಮನ್ ಪರ್ಸನಾಲಿಟಿ. ನಾಯಕ ಆಂಡಿ ಡಿಫರೆಂಟ್ ಎಂಥದೇ ಟಫ್ ಸಿಚುವೇಶನ್ ಬಂದ್ರು ಯಾವುದೇ ಮೆಂಟಲ್ ಟ್ರಾಮಾ ಅಥವಾ ಡಿಪ್ರೆಷನ್ ಹೊರಗೆ ತೋರಿಸಲ್ಲ. ಅವನು ಯಾವಾಗ್ಲೂ ಕಾಮ್ ಆಗಿ ಜೀನಿಯಸ್ ತರ ಒಬ್ಬ ಸೂಪರ್ ಹೀರೋ ತರಾನೇ ಬಿಹೇವ್ ಮಾಡ್ತಾನೆ. ಇದು ಜೈಲ್ನಲ್ಲಿದ್ದ ಒಬ್ಬ ನಾರ್ಮಲ್ ಮನುಷ್ಯ ಅನುಭವಿಸೋ ರಿಯಲ್ ಮೆಂಟಲ್ ಬ್ರೇಕ್ ಡೌನ್ ಅನ್ನು ಕನ್ವಿನ್ಸಿಂಗ್ ಆಗಿ ತೋರಿಸೋದಿಲ್ಲ. ಮೂರನೇದಾಗಿ ವ್ಯವಸ್ಥೆಯ ತಪ್ಪು ಚಿತ್ರಣ. ಚಿತ್ರದಲ್ಲಿ ಜೈಲು ವ್ಯವಸ್ಥೆಯ ಕ್ರೂರತೆಗೆ ಕೇವಲ ವಾರ್ಡನ್ ಮತ್ತು ಗಾರ್ಡ್ ಹ್ಯಾಡ್ಲಿ ಅನ್ನೋ ಇಬ್ಬರು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಮಾತ್ರ ಕಾರಣ ಅನ್ನೋ ತರ ತೋರಿಸಲಾಗಿದೆ. ಆದ್ರೆ ರಿಯಾಲಿಟಿಯಲ್ಲಿ ಇಡೀ ಜೈಲು ಮತ್ತು ಜುಡಿಷಿಯಲ್ ಸಿಸ್ಟಮ್ ಅಲ್ಲೇ ಇರೋ ದೋಷಗಳನ್ನ ಸಿನಿಮಾ ಕ್ವಶನ್ ಮಾಡೋದೇ ಇಲ್ಲ. ಕೇವಲ ಬ್ಯಾಡ್ ಗೈಸ್ ವರ್ಸಸ್ ಗುಡ್ ಗೈಸ್ ಅನ್ನೋ ತರ ಕಥೆಯನ್ನ ಸೀಮಿತಗೊಳಿಸಲಾಗಿದೆ. ಈ ಎಲ್ಲಾ ಕ್ರಿಟಿಸಿಸಂ ನಡುವೆಯೂ ಚಿತ್ರದ ಕ್ಲೈಮ್ಯಾಕ್ಸ್ ಇಂದಿಗೂ ನಮ್ಗೆಲ್ಲ ಒಂದು ಬಿಗ್ ಇನ್ಸ್ಪಿರೇಷನ್. ಆಂಡಿಯ 19 ವರ್ಷಗಳ ತಾಳ್ಮೆ, ಗೋಡೆ ಒಡೆದು ಕೊಳಚೆ ನೀರಿನ ಪೈಪ್ ದಾಟಿ ಹೊರಬಂದು ಸುರಿಯೋ ಮಳೆಯಲ್ಲಿ ಕೈಯೆತ್ತಿ ನಿಲ್ಲೋ ಆ ಸೀನ್ ಇದೆಯಲ್ಲ, ಅದು ಅವನ ಎಲ್ಲಾ ಕಷ್ಟಗಳು ಕಳೆದು ಹೋಗಿ ಹೊಸ ಮರುಜನ್ಮ ಪಡೆದಿದ್ದನ್ನ ಸಾಂಕೇತಿಕವಾಗಿ ತೋರಿಸುತ್ತೆ. ಕೊನೆಯಲ್ಲಿ ಆಂಡಿ ಮತ್ತು ರೆಡ್ ಹಳೆಯ ನೋವುಗಳಿಲ್ಲದ ಜಿಹುವಾಟ್ನೆಜೋ ಬೀಚ್ನಲ್ಲಿ ಒಂದಾಗ್ತಾರೆ. ಗೆಟ್ ಬಿಸಿ ಲಿವಿಂಗ್ ಆರ್ ಗೆಟ್ ಬಿಸಿ ಡೈಯಿಂಗ್ ಅನ್ನೋ ಈ ಸಿನಿಮಾದ ಡೈಲಾಗ್ ಇಂದಿಗೂ ಪ್ರತಿಯೊಬ್ಬರಿಗೂ ಪ್ರೇರಣೆ. ನಿಮ್ಗೇನನ್ಸುತ್ತೆ ಈ ಸಿನಿಮಾ ಬಗ್ಗೆ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಭುವನೇಶ್ವರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.